ಇನ್ನೊಂದು ವಿಚಾರ ಅಂತ ಅಂದ್ರೆ ಈ ರೀತಿಯಾದಂತಹ ಒಂದು ರ್ಯಾಲಿ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತಹ ಸಾಲು ಸಾಲು ಎಡವಟ್ಟುಗಳು ಕೂಡ ಇದೀಗ ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಂಬರ್ 1, 10,000 ಜನ ರ್ಯಾಲಿಗೆ ಬರುವಂತ ನಿರೀಕ್ಷೆ ಇತ್ತು. ಆದ್ರೆ ನಿರೀಕ್ಷೆಗೂ ಮೀರಿ ಸುಮಾರು 50,000 ಜನ ಕರೂರಲ್ಲಿ ಆ ಜಾಗದಲ್ಲಿ ಸೇರಿದ್ರು ಅನ್ನೋದು. ನಂಬರ್ 2, 6 ಗಂಟೆ ತಡವಾಗಿ ವಿಜಯ್ ಅವರು ಬಂದಿದ್ದಾರೆ ಅನ್ನುವಂಥದ್ದು. ಸುಮಾರು 50,000 ಜನ ಈ ಸಂದರ್ಭದಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲದೆ, ಊಟದ ವ್ಯವಸ್ಥೆ ಇಲ್ಲದೆ, ಹಸಿವಿನಿಂದ ನಿತ್ರಾಣರಾಗಿ ವಿಜಯ್ಗೋಸ್ಕರ ಕಾಯ್ತಾ ಇದ್ರು ಅನ್ನೋದು. ಸಂಜೆ ವೇಳೆಗೆ ಬಂದಿದ್ದಾರೆ. ಅದು ಕೂಡ ಅವ್ರು ಬಂದಿರುವಂತಹ ಸಂದರ್ಭ ರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ ಆ ಟೈಮ್ನಲ್ಲಿ ಬಹಳ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇತ್ತು. ಹಗಲಿನ ಸಂದರ್ಭದಲ್ಲೇ ಇಷ್ಟೆಲ್ಲ ಕ್ರೌಡ್ ಅನ್ನ ನಿಭಾಯಿಸುವಂತದ್ದು ಬಹಳ ಕಷ್ಟ. ಇನ್ನು ರಾತ್ರಿ ಆದ್ರೆ ಏನ್ ಕತೆ ಅನ್ನುವಂಥದ್ದು. ಬಟ್ ಆಯೋಜಕರು ಇದನ್ನ ಯಾವುದನ್ನು ಸರಿಯಾಗಿ ಯೋಚನೆಯನ್ನ ಮಾಡದೆ ಬಹಳ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ. ವಿಜಯ್ ನಡೆಸುವಂತ ಸಮಾವೇಶ ಎಲ್ಲ ರಾತ್ರಿ ಸಂದರ್ಭದಲ್ಲಿ ಜನ ಸೇರಿರೋದು, ಅವರೆಲ್ಲ ಈ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡ್ಕೊಳ್ಳೋದು, ಅದನ್ನ ಈ ಡ್ರೋನ್ ಅಲ್ಲಿ ಆ ವಿಜುವಲ್ಸ್ ತೋರಿಸೋದು, ಈ ಬರ್ಡ್ ಐ ವಿಜುವಲ್ಸ್ ಇದೆಲ್ಲ ಬಹಳ ಕಲರ್ಫುಲ್ ಆಗಿ ಅವ್ರ ಫ್ಯಾನ್ಸಿ ಕಾಣಿಸ್ತಾ ಇತ್ತು. ಇದು ಕೂಡ ಅದೇ ರೀತಿಯಾದಂತಹ ಒಂದು ರೋಚಕವಾಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಅದನ್ನ ಆಸ್ವಾದಿಸ್ತಾ ಇದ್ರೋ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿದ್ದಂಥ ಜನ ಸಹಜವಾಗಿ ನಿತ್ರಾಣಗೊಂಡಿದ್ರು. ಅನಾಹುತ ಆಗೋದಕ್ಕೆ ಇದು ಕೂಡ ಕಾರಣ ಆಗಿದೆ ಅನ್ನೋದು. ನಮ್ಮ ಜೊತೆಗೆ ಹರೀಶ್ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಸುಮಾರು 6 ಗಂಟೆ ಕಾಯೋದು, ಜನ ನಿತ್ರಾಣರಾಗೋದು, ಅದಾದ ನಂತರ ಈ ತರದ ಅನಾಹುತ ಆಗುವ ಸಂದರ್ಭದಲ್ಲಿ ಈ ರೀತಿ ಸಾವು ನೋವು ಸಹಜ ಇದು. ಬಟ್ ಈ ಸಾಲು ಎಡವಟ್ಟುಗಳು ಹೇಗೆ ಗೊತ್ತಾಗ್ತಾ ಇದೆ ಹರೀಶ್? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಹೌದು ಮಾಲ್ತೇಶ್, ನಾಮಕ್ಕಲ್ನಿಂದ ಅವರು ರ್ಯಾಲಿಯನ್ನ ಮುಗಿಸಿ ಕರೂರಿಗೆ ಬರಬೇಕಾದಂತ ಸಮಯ 3 ಗಂಟೆಯಿಂದ 4 ಗಂಟೆಗೆ ಅವರು ಬರಬೇಕಾಗಿತ್ತು. ಆದ್ರೆ ಮಧ್ಯಾಹ್ನದ ಸಮಯದಲ್ಲಿ ಇವರು ಬರಬೇಕಾದಿತ್ತು. ಆದ್ರೆ ಇವರು ಸಂಜೆ 7 ಗಂಟೆಗೆ ಬರ್ತಾರೆ. ಅಲ್ಲೇ ಅಷ್ಟೊತ್ತಿಗಾಗ್ಲೇ ಜನರು ನಿತ್ರಾಣಗೊಂಡಿರ್ತಾರೆ. ಮತ್ತೆ ಸಾಕಷ್ಟು ಜನ ಸೇರ್ತಾರೆ. 50,000 ಜನ ಸೇರ್ತಾರೆ ಅಂತಂದ್ರೆ ಕುಡಿಯೋದಕ್ಕೂ ನೀರಿನ ವ್ಯವಸ್ಥೆ ಇತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿರುವಂತ. ಅಂದ್ರೆ ಕುಡಿಯೋದಕ್ಕೂ ಕೂಡ ನೀರ್ಲಿಲ್ಲ, ಅವರು ಊಟ ಕೂಡ ಮಧ್ಯಾಹ್ನ ಮಾಡಿರ್ಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ 50,000 ಜನ ಒಂದು ಚಿಕ್ಕ ಪ್ರದೇಶದಲ್ಲಿ ಸೇರ್ತಾರೆ. 10,000 ಜನರು ಸೇರಬಹುದಾದಂತ ಜಾಗದಲ್ಲಿ 50,000 ಜನ ಸೇರ್ತಾರೆ. ಒಮ್ಮೆಲೆ ವಿಜಯ್ ಅವರು ಬಂದಂತ ಸಂದರ್ಭದಲ್ಲಿ ನೂಕುನುಗ್ಲಾಗುತ್ತೆ. ಈ ಸಂದರ್ಭದಲ್ಲಿ ಇಂತಹ ದುರಂತ ಸಂಭವಿಸಿರುವಂತಹದ್ದು. 34 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಜೊತೆಗೆ ಸಿಎಂ ಸ್ಟಾಲಿನ್ ಅವರು ಒಂದು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಅವರು ತಕ್ಷಣವೇ ಸಚಿವಾಲಯಕ್ಕೆ ತೆರಳಿ ಅಲ್ಲಿ ಅಧಿಕಾರಿಗಳ ಸಭೆಯನ್ನ ಮಾಡಿದ್ದಾರೆ. ತಿರುಚಿ ಹಾಗೂ ದಿಂಡಿಗಲ್ನ ಜಿಲ್ಲಾಧಿಕಾರಿಗಳು ತಕ್ಷಣವೇ ಕರೂರಿಗೆ ತೆರಳಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಸ್ಟಾಲಿನ್ ಅವರು ಕೊಟ್ಟಿದ್ದಾರೆ. ಸಿಎಂ ಸ್ಟಾಲಿನ್ ಅವರು ಕೂಡ ಚೆನ್ನೈನಿಂದ ಕರೂರಿಗೆ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ. ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ದುಬೈ ಪ್ರವಾಸದಲ್ಲಿದ್ರು. ಅವರು ಕೂಡ ಮೊಟಕುಗೊಳಿಸಿ ಈಗ ನೇರವಾಗಿ ಚೆನ್ನೈಗೆ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಿರ್ತಕ್ಕಂತಹ ಸಚಿವರುಗಳು ಕೂಡ ನೇರವಾಗಿ ಕರೂರಿಗೆ ಧಾವಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಶಿಕ್ಷಣ ಮಂತ್ರಿಗಳು ಕರೂರಿಗೆ ಬಂದಿದ್ದಾರೆ. ಕರೂರು ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಘಟನೆಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಈ ಒಂದು ಘಟನೆಯ ಬಗ್ಗೆ, ಈ ಒಂದು ದುರಂತದ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ವಿರೋಧ ಪಕ್ಷಗಳ ನಾಯಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಪಿಎಂಕೆ ಆಗಿರ್ಬೋದು, ಎಐಡಿಎಂಕೆ ನಾಯಕರುಗಳು ಒತ್ತಾಯನ ಮಾಡ್ತಿದ್ದಾರೆ. ನಾಳೆ ಎಐಡಿಎಂಕೆ ನಾಯಕರಾದಂತಹ ಪಳನಿಸ್ವಾಮಿ ಅವರು ಕರೂರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಸ್ಟಾಲಿನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೂರಿಗೆ ಬರ್ತಾರೆ. ಕರೂರಿನಲ್ಲಿ ಅಲ್ಲಿನ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಗಾಯಾಳುಗಳನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಒಂದ್ ಕಡೆ ನಟ ಅಲ್ಲಿಂದ ಅಂದ್ರೆ ಏನು ಕರೂರಿನಲ್ಲಿ ಈ ಒಂದು ದುರಂತ ಸಂಭವಿಸಿತು ಅಲ್ಲಿಂದ ನೇರವಾಗಿ ತಿರುಚಿಗೆ ತೆರಳುತ್ತಾರೆ. ತಿರುಚನಾಪಳ್ಳಿಯಿಂದ ಅವರು ಅಲ್ಲಿಂದ ಏರ್ಪೋರ್ಟ್ ನಿಂದ ಅವರು ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಧ್ಯಮದವರು ಈ ದುರಂತದ ಬಗ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಆದ್ರೆ ವಿಜಯ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡದೆ ಅವರು ಹೋಗಿದ್ದಾರೆ. ಈಗ ಅವರು ಪ್ರತಿಕ್ರಿಯೆ ಕೊಟ್ಟರು ಕೂಡ ಈಗ ಆಗಿರುವಂತಹ ದುರಂತದ ಬಗ್ಗೆ ಅವರು ಏನನ್ನು ಕೂಡ ಈಗ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅವರು ನಾಳೆ ಕೂಡ ಮಾತಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಈಗ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಒಂದ್ ಕಡೆ 46 ಮಂದಿ ವಿವಿಧ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ 12 ಮಂದಿ ಕರೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮಾಲ್ತೆ